ಹಾಯ್ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ನನ್ನ ವ್ಲಾಗ್ ಸ್ಟಾರ್ಟ್ ಆಗ್ತಿರೋದು ನೈಟ್ 10:30 10:45 ಆಗಿದೆ ಅನ್ಸುತ್ತೆ. ಆ ಟೈಮಲ್ಲಿ ಸ್ಟಾರ್ಟ್ ಆಗ್ತಿರೋದು. ನಾನು ನನ್ನ ಅಜ್ಜಿ ಮತ್ತು ನನ್ನ ಹಸ್ಬೆಂಡ್ ಮೂವರು ರೆಡಿಯಾಗಿ ಹೊರಟ್ವಿ. ಅಯ್ಯೋ ದೇವ್ರೆ, ರೆಗ್ಯುಲರ್ ಆಗಿ ನಾವು ಎಲ್ಲಿ ಹೊರಗಡೆ ಹೋಗ್ತೀವಿ, ಯಾವಾಗ ಹೊರಗಡೆ ಹೋಗ್ತೀವಿ, ಎವ್ರಿ ಟೈಮ್ ರೈಲ್ವೆ ಟ್ರ್ಯಾಕ್ ಗೇಟ್ ಹಾಕಿರುತ್ತೆ, ಕ್ಲೋಸ್ ಆಗಿರುತ್ತೆ. ಟ್ರೈನ್ ಪಾಸ್ ಆಗೋಕ್ಕೆ ತನಕ ವೆಯ್ಟ್ ಮಾಡಿನೇ ಬರಬೇಕು. ಸೊ ಇವತ್ತು ಹಂಗೆ ಆಯ್ತು. ಇವತ್ತು ನಮ್ಮದು ರೈಲ್ವೆ ಟ್ರ್ಯಾಕ್ ಗೇಟ್ ಎಲ್ಲ ಓಪನ್ ಆಗಿ ನಾವು ಹೊರಟಿ ಬಂದಿದ್ದೆ. ಗೊತ್ತಲ್ಲ, ಮೈಸೂರವ್ರು ಇನ್ನೆಲ್ಲಿಗೆ ಬರ್ತಾರೆ ನ್ಯೂ ಇಯರ್ ಟೈಮಲ್ಲಿ. ಸಿಟಿ ಪ್ಯಾಲೇಸ್ ಹತ್ರ ಬಂದ್ವಿ. ಪ್ಯಾಲೇಸ್ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಮೂವರೆಗೂ ಹೊಟ್ಟೆ ಹಶ್ವಾಗ್ತಿತ್ತು. ಮನೇಲಿ ಅಡುಗೆ ರೆಡಿ ಮಾಡಿದ್ರು ಯಾರು ಮನೇಲಿ ಊಟ ಮಾಡಿರ್ಲಿಲ್ಲ. ಅಲ್ಲಿ ಪ್ಯಾಲೇಸ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಬಂದ್ವಿ. ನೋಡಿದ್ರೆ ಏನೋ ಸ್ವಲ್ಪ ಟೈಮ್ ಇತ್ತಲ್ವಾ, ಸರಿ ಅಂದ್ಬಿಟ್ಟು ಇಲ್ಲೇ ತಿನ್ಕೊಳ್ಳೋಣ ಅಂತ ಬಂದ್ವಿ. ಇಲ್ಲೊಂದು ಫೇಮಸ್ ಹೋಟೆಲ್ ಇದೆ, ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಹೋಟೆಲ್ ಇದೆ, ರೆಗ್ಯುಲರ್ ಆಗಿ ಯಾವಾಗ ನೋಡಿದ್ರು ಕ್ರೌಡ್ ಇರುತ್ತೆ ಇದು. ಹಂಗಾಗಿ ನಾವು ಅಲ್ಲೇ ಬಂದ್ವಿ. ನಾನು ಅನ್ಕೊಂಡೆ ಮಸಾಲೆ ದೋಸೆ ತಗೊಳ್ಳೋಣ ಮೂವರ್ಗೂ ಅಂತ, ಬಟ್ ಇರ್ಲಿಲ್ಲ. ಎರಡೇ ಮಸಾಲೆ ದೋಸೆ ಇದ್ದಿದ್ದು ಲಾಸ್ಟು. ಇನ್ನೂ ಒಂದು 2 ಪ್ಲೇಟ್ ಇಡ್ಲಿ ವಡ ಇತ್ತು ಅಷ್ಟೇ. ರೈಸ್ ಐಟಮು ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನಾನು ಇಡ್ಲಿ ವಡ ತಗೊಂಡೆ, ಅವರಿಬ್ರಿಗೂ ಮಸಾಲೆ ದೋಸೆ ತಗೊಂಡ್ರು. ಅದೆಲ್ಲ ಆದ್ಮೇಲೆ ತಿನ್ಕೊಂಡು ಮತ್ತೆ ಗಾಡಿ ಏನು ತೆಗಿಯಕ್ಕೆ ಹೋಗ್ಲಿಲ್ಲ. ಆಲ್ರೆಡಿ ಪಾರ್ಕಿಂಗ್ ಮಾಡಿಬಿಟ್ಟಿದ್ರು ಹಸ್ಬೆಂಡು. ಮತ್ತೆ ಅಲ್ಲಿ ತನಕ ಹೋಗಿ ಅಲ್ಲೆಲ್ಲ ಪಾರ್ಕಿಂಗ್ಗೆ ಪ್ಲೇಸ್ ಹುಡುಕಿ ಪಾರ್ಕ್ ಮಾಡೋದಕ್ಕಿಂತ ಏನು ಜಸ್ಟ್ ನಡ್ಕೊಂಡು ಹೋಗೋಷ್ಟು ಡಿಸ್ಟೆನ್ಸ್ ಇತ್ತಲ್ಲ, ಹಾಗಾಗಿ ನಡ್ಕೊಂಡೇ ಹೋದ್ವಿ ಒಳಗಡೆ ತನಕ. ಅಲ್ಲಿ ನನ್ನ ಫ್ರೆಂಡು ಜಾಯ್ನ್ ಆಗಬೇಕಿತ್ತು. ಅವಳನ್ನ ಫೋನ್ ಮಾಡಿದೆ ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು. ನೋಡಿದ್ರೆ ಅವ್ರು ಆಲ್ರೆಡಿ ಪ್ಯಾಲೇಸ್ ಒಳಗಡೆ ಹೋಗಿದ್ದಾರೆ. ಅಂದ್ರೆ ಅವ್ರ ಫ್ಯಾಮಿಲಿ ಜೊತೆ ಬಂದಿದ್ರು. ಆಮೇಲೆ ಒಳಗಡೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಅವಳು ಬೇಗನೆ ಹೋಗಿದ್ಲು. ನಾನು ಆರಾಮಾಗೆ ಬಂದಿದ್ದೆ. ನೋಡಿದ್ರೆ ನಾನು ಅನ್ಕೊಂಡಿದ್ದೆ, ನಾನು ಲೇಟಾಗಿ ಬಂದಿದ್ದೀನಿ, ತುಂಬ ಕ್ರೌಡ್ ಇರ್ಬೋದು, ಈಗ ಕಷ್ಟ ಪಡ್ಕೊಂಡು ಹೋಗ್ಬೇಕು ಅಂತ. ಬಟ್ ನಾನು ಅನ್ಕೊಂಡಷ್ಟು ಕ್ರೌಡ್ ಆಚೆ ಇರಲಿಲ್ಲ. ಆರಾಮಾಗಿ ಒಂದು 6-7 ಜನ ಅಷ್ಟೇ ಲೈನಲ್ಲಿ ಇದ್ರು. ಅದನ್ನ ಕ್ಯೂ ಅಲ್ಲಿ ಹೋಗಿ ನಿಂತ್ಕೊಂಡು ಚೆಕ್ ಮಾಡಿಸ್ಕೊಂಡು ಒಳಗಡೆ ಎಂಟ್ರಿ ಆದ್ವಿ. ಹೇಳ್ಬೇಕಂದ್ರೆ ಒಳಗಡೆ ಎಂಟ್ರಿ ಆದ್ಮೇಲೆ ನನಗೆ ಕ್ರೌಡ್ ಫೀಲ್ ಆಗಿದ್ದು. ಅಲ್ಲಿ ತನಕ ಕ್ರೌಡ್ ಇಲ್ಲ. ರೆಗ್ಯುಲರ್ ಆಗಿ ಎವ್ರಿ ಇಯರ್ ಇರೋಷ್ಟು ಕ್ರೌಡ್ ಈ ಸಲ ಇಲ್ಲ ಅಂತಾನೆ ಅನ್ಕೊಂಡೆ ನಾನು ಆಚೆ ನೋಡ್ಬಿಟ್ಟು. ಆಮೇಲೆ ಟೈಮ್ ಆಗ್ತಾನೆ ಗೊತ್ತಾಗಿದ್ದು ನನಗೆ ಕ್ರೌಡ್ ಇರ್ತಾ ಇರ್ಲಿಲ್ವಾ ಅಂತ ಅಂದ್ಬಿಟ್ಟು. ಅಷ್ಟು ಕ್ರೌಡು. ಸೊ ಇನ್ನು ನಾವು ಎಂಟ್ರಿ ಆಗಿದ್ದಾಯ್ತು ಪ್ಯಾಲೇಸ್ ಒಳಗಡೆ. ಡೈಲಿ ಪ್ಯಾಲೇಸ್ನ ನೋಡೋದಕ್ಕೂ ಇಂಥ ಟೈಮಲ್ಲಿ ಪ್ಯಾಲೇಸ್ನ ನೋಡೋದಕ್ಕೂ ಏನೋ ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ. ಮೊದಲೇ ಕೇಳಬೇಕಾ ನಮ್ಮ ಮೈಸೂರಿನ ಸೊಬಗನ್ನ. ಮೈಸೂರಿಗೆ ಮೆರುಗು ತಂದುಕೊಟ್ಟಿರೋದೇ ನಮ್ಮ ಪ್ಯಾಲೇಸು. ಇನ್ನು ಅಲ್ಲಿಗೆ ಬಂದಿದ್ದೀನಿ ಇವಾಗ. ನಾನು ಫೋಟೋಸ್ ತೆಕ್ಕೊಳ್ದೇ ಇರ್ತೀನ. ನನ್ನ ಅದಿದ್ದು ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ತೆಕ್ಕೊಂಡು ಪ್ಯಾಲೇಸ್ದು ವಿಡಿಯೋಸು ಎಲ್ಲ ತೆಕ್ಕೋತಾ ಇದ್ದೆ. ಅಷ್ಟರಲ್ಲಿ ಪ್ಯಾಲೇಸ್ದು ಲೈಟ್ ಆಫ್ ಆಯಿತು. ನೋಡಿದ್ರೆ ಟೈಮು ಇನ್ನೊಂದು 5-10 ಮಿನಿಟ್ಸ್ ಇತ್ತು 12 o'clockಗೆ. ಹಾಗಾಗಿ ಓಕೆ ಶುರು ಇನ್ನು ಅಂತ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನೋಡ್ತೀನಿ ಈ ಕಡೆ ತಿರುಗಿ ಕ್ರೌಡ್ನ, ಅಷ್ಟು ಜನ ಬಂದಿದ್ರು. ನಾನು ಪರವಾಗಿಲ್ಲ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಈ ಸಲನು ಅಂತ ಅನ್ಕೊಂಡೆ. ಅಷ್ಟರಲ್ಲಿ ಮತ್ತೆ ಲೈಟ್ಸ್ ಆನ್ ಆಯಿತು. ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು. 10 9 8 ಅಂತ. ಲೈಟ್ಸ್ ಆನ್ ಆಗಿದ ತಕ್ಷಣ ಎಲ್ಲರ ಫೋನ್ದು ವಿಡಿಯೋಸ್ ಆನ್, ಸ್ಕ್ರೀನ್ ಆನು, ಎಲ್ಲರ ಕೈಯಲ್ಲೂ ಮೊಬೈಲ್ಗಳು, ಎಲ್ರದ್ದು ವಿಡಿಯೋ ಶುರು ಆಯಿತು. ಎಲ್ಲ ಪ್ಯಾಲೇಸ್ದು ವಿಡಿಯೋ ಮಾಡ್ಕೊಂಡು ಈ ಕಡೆ ತಿರುಗುವಷ್ಟೊತ್ತಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿ ಪಟಾಕಿ ಶುರು ಆಯಿತು. ಹ್ಯಾಪಿ ನ್ಯೂ ಇಯರ್ ಅಂತ ಅಂದ್ಬಿಟ್ಟು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮಗೆ ತುಂಬಾ ಒಳ್ಳೇದಾಗ್ಲಿ, ನೀವು ಅನ್ಕೊಂಡಿರೋದೆಲ್ಲಾನು ಆಗ್ಲಿ ಅಂತ ಹೇಳ್ತಾ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಈ ಪಟಾಕಿ ವಿಡಿಯೋನ ಮಾಡ್ಕೊಂತಾನೆ ಇದೀನಿ. ನಾನು ಕಮ್ಮಿ ಅಂದ್ರೂ ಒಂದು 5 ಮಿನಿಟ್ಸ್ ವಿಡಿಯೋ, ಪಟಾಕಿದೇ ವಿಡಿಯೋ ಐತೆ. ಅಷ್ಟು ಪಟಾಕಿ ಹೊಡೆದಿದ್ರು ಈ ಸಲ. ರೆಗ್ಯುಲರ್ ಆಗಿ ಎವ್ರಿ ಇಯರ್ ಪಟಾಕಿ ಹೊಡಿಯೋದಕ್ಕಿಂತ ಒಂದು ಸ್ವಲ್ಪ ಟೈಮ್ ಜಾಸ್ತಿನೇ ಈ ಸಲ ಪಟಾಕಿ ಹೊಡೆದ್ರು ಅಂತ ಹೇಳ್ಬೋದು. ನಾನು ಮುಂಚೆ ಒಂದು 2 ಟೈಮ್ಸ್ ಹೋಗಿದ್ದೀನಿ, ಅವಾಗಕ್ಕಿಂತ ಇವಾಗ ಸ್ವಲ್ಪ ಹೊತ್ತು ಜಾಸ್ತಿನೇ ಹೊಡೆದ್ರು. ಮತ್ತು ಚೆನ್ನಾಗಿತ್ತು ಕೂಡ, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಕೂಡ. ಆದರೂ ನಮ್ಮ ಮೈಸೂರು ಕೊಡೋ ಫೀಲೇ ಬೇರೆ. ಮೈಸೂರು ಬಿಟ್ಟು ಬೇರೆ ಊರುಗಳಿಗೆ ಹೋಗಿದ್ದವ್ರಿಗೆ ಅದು ಗೊತ್ತಾಗುತ್ತೆ ಮೈಸೂರು ಕೊಡೋ ಫೀಲ್ ಯಾವ ಥರ ಅಂತ. ಇಲ್ಲಿ ಇರೋ ಪ್ಲೇಸಸ್ಗಳು, ಇಲ್ಲಿರೋ ಸಂಭ್ರಮ ಆಚರಣೆಗಳು, ಇಲ್ಲಿ ಇರೋ ಏನಂತಾರೆ ಅದು ಫೀಲ್ ಬೇರೆ. ಮೈಸೂರಿಗೂ ಫೀಲೇ ಬೇರೆ. ಬೆಂಗಳೂರಲ್ಲಿ ಮೈಸೂರವ್ರು ಹೋಗಿ ಬೆಂಗಳೂರಲ್ಲಿ ಇರ್ತಾರಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅದು ಯಾವ ಥರ ಫೀಲ್ ಅದು ಮೈಸೂರಲ್ಲಿ ಅಂತ ಅಂದ್ಬಿಟ್ಟು. ಸೆಲೆಬ್ರೇಷನ್ಸ್ ಆಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಮೈಸೂರ್ದು ಹಿಸ್ಟ್ರಿ ಆಗಿರ್ಬೋದು, ಎಲ್ಲಾನು ಫೀಲೇ ಬೇರೆ ಕೊಡುತ್ತೆ ಮೈಸೂರು. ಅದು ಮೈಸೂರವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಮೈಸೂರನ್ನ ಬಿಟ್ಟು ಬೇರೆ ಊರಲ್ಲಿ ಹೋಗಿರ್ತಾರಲ್ಲ ಸ್ಟಡೀಸ್ಗೆ ಅಥವಾ ವರ್ಕ್ಗೆ ಅಂತ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಇನ್ನು ನಾನು ಹೊರಟೆ ಮನೆ ಕಡೆಗೆ. ಲಾಸ್ಟ್ ಒಂದು ಕ್ಲಿಪ್ಪು, ಕ್ರೌಡು, ಪಟಾಕಿ, ಮತ್ತು ಲಾಸ್ಟ್ ಒಂದು ನಮ್ಮ ಪ್ಯಾಲೇಸು
ಎಲ್ಲದು ಇನ್ನೊಂದು ಲಾಸ್ಟ್ ಕ್ಲಿಪ್ ತಗೊಂಡು ನಾನು ಹೊರಟೆ. ಅಂದರೆ ಬೇಗನೆ ಹೊರಡ್ತಿದ್ವಿ, ಬಟ್ ಅಲ್ಲಿ ಜನಗಳ ಮಧ್ಯೆ ಸ್ವಲ್ಪ ಜನಗಳು ಖಾಲಿ ಆಗಲಿ ಅಂತ ಅಂದ್ಬಿಟ್ಟಿದ್ವಿ. ಜನಗಳು ಸ್ವಲ್ಪ ಖಾಲಿ ಆದರು, ಆಮೇಲೆ ಫ್ರೀಯಾಗಿ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ಜನಗಳು ಖಾಲಿಯಾಗಿ ಆಯಿತು. ನಾವು ಕೂಡ ಮನೆ ಕಡೆ ಹೊರಡ್ತಾ ಇದ್ದೀವಿ. ಇವಾಗ ನನ್ನ ಫ್ರೆಂಡ್ಗೆ ಹಾಗೆ ಅಲ್ಲೇ ಬಾಯ್ ಹೇಳಿ ನಾವು ನಮ್ಮ ಮನೆ ಕಡೆ ರಿಟರ್ನ್ ಹೊರಟ್ವಿ. ಸೊ ಗಾಯ್ಸ್, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಸೊ ಗಾಯ್ಸ್, ಇದೇ ಥರ ಮೈಸೂರಿನ ಹೆಚ್ಚು ಹೆಚ್ಚು ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಫಾಲೋ ಮಾಡಿ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.